ಒಂದು ಪ್ರಶ್ನೆ ಕೇಳ್ತೀನಿ. ನಿಮ್ಮ ಕ್ಲಾಸ್ನಲ್ಲಿ ಟೀಚರ್ ಇದ್ದಕ್ಕಿದ್ದಂತೆ ಸಂಜಯ್ ನೀನು ಎದ್ದು ಈ ಪ್ಯಾರಾಗ್ರಾಫ್ ಓದು ಅಂತ ಹೇಳಿದರೆ ಏನಾಗ್ತಿತ್ತು? ಇಲ್ಲಾಂದರೆ ಆಫೀಸ್ನಲ್ಲಿ ನಿಮ್ಮ ಬಾಸು ಇವತ್ತು ಮೀಟಿಂಗ್ನಲ್ಲಿ ನೀವೇ ಮಾತಾಡಿ ಅಂತ ಹೇಳಿದರೆ, ಅಥವಾ ಯಾವುದಾದ್ರೂ ಒಂದು ಫಂಕ್ಷನಲ್ಲಿ ಬಾ ಎರಡು ಮಾತಾಡುವಂಥ ಮೈಕ್ ಕೈಗಿಟ್ಟಿದ್ರೆ ಆ ಕ್ಷಣ ಕೈ ಬೆವರುತ್ತೆ, ಹೃದಯ ಜೋರಾಗಿ ಬಡ್ಕೊಳ್ಳೋದಕ್ಕೆ ಶುರು ಮಾಡುತ್ತೆ, ಬಾಯಿ ಒಣಗೋಗುತ್ತೆ, ತಲೆನಲ್ಲಿ ಸಾವಿರಾರು ಯೋಚನೆಗಳು ಓಡಾಡ್ತಿರ್ತವೆ. ಏನಾದರೂ ತಪ್ಪಾಗಿ ಹೇಳಿಬಿಟ್ರೆ, ಜನ ನಕ್ಬಿಟ್ರೆ, ಮಾತೇ ಬರದೆ ಹೋದರೆ ಅಂತ. ಆದರೆ ಅದೇ ನೀವು ನಿಮ್ಮ ಬೆಸ್ಟ್ ಫ್ರೆಂಡ್ ಜೊತೆ ಕೂತ್ರೆ 2 ಗಂಟೆ ನಿರಂತರವಾಗಿ ಮಾತಾಡ್ತೀರ. ಮನೆಯಲ್ಲಿ ಅಮ್ಮನ ಜೊತೆ, ಅಪ್ಪನ ಜೊತೆ, ತಮ್ಮ ತಂಗಿ ಜೊತೆ ಎಲ್ಲ ಮಾತನ್ನು ಆರಾಮಾಗೇ ಹೇಳ್ತೀರ. ಹಾಗಾದರೆ ಸಮಸ್ಯೆ ಮಾತನಾಡೋದಲ್ವಾ? ಇಲ್ಲ, ಸಮಸ್ಯೆ ಬೇರೆ ಕಡೆನೇ ಇದೆ. ಇವತ್ತು ಅದನ್ನೇ ಅರ್ಥ ಮಾಡ್ಕೊಳ್ಳೋಣ. ನಿಮಗೆ ಒಂದು ಸತ್ಯ ಹೇಳ್ತೀನಿ, ಈ ಜಗತ್ತಲ್ಲಿ ಯಾರೂ ಕೂಡ ಕಾನ್ಫಿಡೆನ್ಸ್ ಜೊತೆ ಹುಟ್ಟಲ್ಲ. ಒಂದು ಮಗು ಹುಟ್ಟಿದ ತಕ್ಷಣ ಮೈಕ್ ಹಿಡ್ಕೊಂಡು ಸ್ಪೀಚ್ ಕೊಡಲ್ಲ. ಅದು ಮೊದಲು ಅಳುತ್ತೆ, ಆಮೇಲೆ ಅಮ್ಮನ ಮುಖ ನೋಡುತ್ತೆ, ಆಮೇಲೆ ಒಂದು ಪದ ಕಲಿಯುತ್ತೆ, ಅಮ್ಮ, ನಂತರ ಅಪ್ಪ, ಹೀಗೆ ನಿಧಾನವಾಗಿ ಮಾತನಾಡೋದನ್ನು ಕಲಿಯುತ್ತೆ. ಅಂದರೆ ಕಮ್ಯುನಿಕೇಷನ್ ಅನ್ನೋದು ಟ್ಯಾಲೆಂಟ್ ಅಲ್ಲ, ಅದು ಒಂದು ಸ್ಕಿಲ್. ಸ್ಕಿಲ್ ಅಂದರೆ ಕಲಿಬೋದು. ಆದರೆ ಹಾಗಿದ್ರೆ ನಮಗೆ ಭಯ ಯಾಕೆ ಬರುತ್ತೆ? ಅದನ್ನು ಒಂದು ಸಣ್ಣ ಕತೆ ಮೂಲಕ ಹೇಳ್ತೀನಿ. ನೀವು ಇವಾಗ 5ನೇ ಕ್ಲಾಸ್ನಲ್ಲಿ ಇದ್ದೀರಾ ಅಂತ ಊಹೆ ಮಾಡ್ಕೊಳ್ಳಿ. ಕ್ಲಾಸ್ನಲ್ಲಿ ಒಂದು 50 ಜನ ಇದ್ದಾರೆ. ಟೀಚರ್ ಒಳಗಡೆ ಬರ್ತಾರೆ, ಪುಸ್ತಕ ಓಪನ್ ಮಾಡ್ತಾರೆ, ಮತ್ತು ಒಬ್ಬೊಬ್ಬರ ಹೆಸರನ್ನ ಕರೆದು ಓದಿಸ್ತಾರೆ. ಆ ಸಮಯದಲ್ಲಿ ನೀವು ಪುಸ್ತಕ ನೋಡ್ತಿರಲ್ಲ, ಟೀಚರ್ ಮುಖ ಕೂಡ ನೋಡ್ತಿರಲ್ಲ. ನೀವೇನು ಮಾಡ್ತೀರಾ? ದೇವ್ರೇ, ಟೀಚರ್ ನನ್ನ ಹೆಸರನ್ನು ಮಾತ್ರ ಕರೆಯೋದು ಬೇಡ ಅಂತ ಪ್ರಾರ್ಥನೆ ಮಾಡ್ತಾ ಕೂತ್ಕೊಳ್ತೀರ. ಹೌದಾ? ಇದೇ ಜಾಗದಲ್ಲಿ ನಿಮ್ಮ ಮೆದುಳು ಒಂದು ವಿಷಯ ಕಲ್ತ್ಕೊಳ್ತು. ಜನರ ಮುಂದೆ ನಿಲ್ಲೋದು ಅಂದರೆ ಡೇಂಜರ್. ಆ ದಿನದ ಒಂದು ಸಣ್ಣ ಅನುಭವ ಇವತ್ತಿಗೂ ನಿಮ್ಮ ಜೊತೆ ಇದೆ. ನಮ್ಮ ಮೆದುಳು ತುಂಬಾ ಇಂಟ್ರೆಸ್ಟಿಂಗ್. ಅದಕ್ಕೆ ಒಂದೇ ಕೆಲಸ, ನಿಮ್ಮನ್ನು ಸೇಫಾಗಿಡೋದು. ಯಾರಾದರೂ ನಿಮ್ಮನ್ನ ಜಡ್ಜ್ ಮಾಡ್ತಾರೆ ಅನಿಸ್ತು ಅಂದರೆ ಅದು ತಕ್ಷಣ ಎಮರ್ಜೆನ್ಸಿ ಮೋಡ್ಗೆ ಹೋಗ್ಬಿಡುತ್ತೆ. ಅದಕ್ಕೆ ಕೈ ನಡುಗುತ್ತೆ, ಉಸಿರು ಜಾಸ್ತಿ ಆಗುತ್ತೆ, ಹೃದಯ ವೇಗವಾಗಿ ಬಡ್ಕೊಳ್ಳುತ್ತೆ. ನಿಮ್ಗೆ ಅನಿಸುತ್ತೆ ನಾನು ಹೆದರಿದ್ದೀನಿ. ಆದರೆ ನಿಜ ಹೇಳಬೇಕಂದ್ರೆ ನಿಮ್ಮ ದೇಹ ಓಡ್ ಹೋಗೋಕ್ಕಲ್ಲ, ಪರ್ಫಾರ್ಮೆನ್ಸ್ ಕೊಡೋದಕ್ಕೆ ರೆಡಿ ಆಗ್ತಿರುತ್ತೆ. ಆ ಎನರ್ಜಿನ ನಾವು ತಪ್ಪಾಗಿ ಭಯ ಅಂತ ಅರ್ಥ ಮಾಡ್ಕೊಳ್ತೀವಿ. ನಾನು ನಿಮಗೆ ಒಂದು ಪ್ರಶ್ನೆ ಕೇಳ್ತೀನಿ. ಕ್ರಿಕೆಟ್ ನೋಡ್ತೀರಲ್ವಾ ಎಲ್ಲರೂ? ವಿರಾಟ್ ಕೊಹ್ಲಿ ಕೊನೆ ಓವರ್ನಲ್ಲಿ ಬ್ಯಾಟಿಂಗ್ ಬರೋಕ್ಕೆ ಮುಂಚೆ ಅವ್ರಿಗೆ ಹಾರ್ಟ್ ಬೀಟ್ ಇರೋದಿಲ್ವಾ? ಇರುತ್ತೆ. ಸಿನಿಮಾ ನಟರು ಸಾವಿರಾರು ಜನರ ಮುಂದೆ ಸ್ಟೇಜ್ ಮೇಲೆ ಬರೋ ಮುಂಚೆ ಅವ್ರಿಗೆ ನರ್ವಸ್ನೆಸ್ ಇರೋದಿಲ್ವಾ? ಖಂಡಿತ ಇರುತ್ತೆ. ಆದರೆ ಡಿಫ್ರೆನ್ಸ್ ಏನು ಗೊತ್ತಾ? ಅವರು ಭಯ ಇಲ್ದವರು ಅಂತ ಅಲ್ಲ, ಭಯ ಇದ್ದರೂ ಕೂಡ ಅವರು ಆ್ಯಕ್ಷನ್ ತಗೊಳ್ಳೋರು. ಇಲ್ಲಿ ಒಂದು ದೊಡ್ಡ ತಪ್ಪನ್ನು ನಾವು ಮಾಡ್ತೀವಿ. ಮೊದಲು ಕಾನ್ಫಿಡೆನ್ಸ್ ಬರಲಿ, ಆಮೇಲೆ ಮಾತಾಡ್ತೀನಿ. ಇದು ತಪ್ಪು. ಕಾನ್ಫಿಡೆನ್ಸು ಮೊದಲು ಬರಲ್ಲ, ಆ್ಯಕ್ಷನ್ ಮೊದಲು ಬರುತ್ತೆ, ಆಮೇಲೆ ಕಾನ್ಫಿಡೆನ್ಸ್ ಬರುತ್ತೆ. ಸೈಕಲ್ ಓಡಿಸ್ಬೇಕಾದ್ರೆ ನೆನಪಿದೆಯಾ? ಮೊದಲನೇ ದಿನ ಬಿದ್ದಿದ್ದೀರಾ, 2ನೇ ದಿನವೂ ಬಿದ್ದಿದ್ದೀರಾ, 3ನೇ ದಿನವೂ ಕೂಡ ಬ್ಯಾಲೆನ್ಸ್ ಇರಲಿಲ್ಲ. ಆದರೆ ಮುಂದೆ ಒಂದು ದಿನ ನೀವೇ ಕೈ ಬಿಟ್ಟು ಸೈಕಲ್ ಓಡಿಸ್ತೀರ. ಆ ಕಾನ್ಫಿಡೆನ್ಸ್ ಎಲ್ಲಿಂದ ಬಂತು? ಪ್ರಾಕ್ಟೀಸ್. ಕಮ್ಯುನಿಕೇಷನ್ ಕೂಡ ಹಾಗೆ, ಒಂದು ದಿನದಲ್ಲಿ ಆಗಲ್ಲ, ಆದರೆ ಪ್ರತಿದಿನ ಪ್ರಾಕ್ಟೀಸ್ ಮಾಡೋದ್ರ ಮುಖಾಂತರ ಆಗುತ್ತೆ. ಈಗ ಒಂದು ಸಣ್ಣ ಎಕ್ಸ್ಪೆರಿಮೆಂಟ್ ಮಾಡೋಣ. ಈ ವಿಡಿಯೋ ಮುಗಿದ ತಕ್ಷಣ ಮೊಬೈಲ್ ಕ್ಯಾಮ್ರಾ ಓಪನ್ ಮಾಡಿ 1 ನಿಮಿಷ ನಿಮ್ಮ ಬಗ್ಗೆ ಮಾತನಾಡಿ. ನನ್ನ ಹೆಸರು, ನಾನು ಎಲ್ಲಿಂದ, ನನ್ನ ಗೋಲ್ ಏನು, ಅಷ್ಟೇ. ಯಾರಿಗೂ ಕಳಿಸ್ಬೇಡಿ, ಡಿಲೀಟ್ನೂ ಮಾಡಬೇಡಿ. ನಾಳೆ ಮತ್ತೊಂದು ವಿಡಿಯೋ ರೆಕಾರ್ಡ್ ಮಾಡಿ. ಹೀಗೆ 30 ದಿನ 30 ವಿಡಿಯೋ ರೆಕಾರ್ಡ್ ಮಾಡಿ. ಮೊದಲ ವಿಡಿಯೋ ನೋಡಿದಾಗ ಅಯ್ಯೋ ಇದು ನಾನಾ ಅಂತ ಅನಿಸುತ್ತೆ. 30ನೇ ವಿಡಿಯೋ ನೋಡಿದಾಗ ವಾವ್ ಎಷ್ಟು ಚೇಂಜ್ ಆಗಿದೆ ಅಂತ ನಿಮಗೆ ಆಶ್ಚರ್ಯ ಆಗುತ್ತೆ.
ನಿಮಗೆ ನಂಬಿಕೆ ಬರ್ತಿಲ್ಲ ಅಂದರೆ ನನ್ನದೇ ಇನ್ನೊಂದು ಚಾನಲ್ ಇದೆ, ಇಲ್ಲಿ ಮೆನ್ಷನ್ ಮಾಡಿರ್ತೀನಿ, ಒಂದು ಸರಿ ಹೋಗಿ ನೋಡಿ. ಅದರಲ್ಲಿ ನನ್ನ ಮೊದಲನೇ ವಿಡಿಯೋ ಹೇಗಿತ್ತು, ಇವತ್ತು ಈ ವಿಡಿಯೋ ಹೇಗಿದೆ, ಎರಡನ್ನೂ ನೀವೇ ಕಂಪೇರ್ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಇನ್ನೊಂದು ಸೀಕ್ರೆಟ್ ಹೇಳ್ತೀನಿ, ನೀವು ಮಾತಾಡುವಾಗ ನಿಮ್ಮ ಗಮನ ನಿಮ್ಮ ಮೇಲಿರಬಾರ್ದು, ನಿಮ್ಮ ಮೆಸೇಜ್ ಮೇಲೆ ಇರಬೇಕು. ನಾನು ಹೇಗೆ ಕಾಣ್ತೀನಿ, ನನ್ನ ವಾಯ್ಸ್ ಹೇಗಿದೆ, ಜನ ಏನು ಯೋಚನೆ ಮಾಡ್ತಾರೆ, ಇದ್ರ ಬಗ್ಗೆ ಯೋಚನೆ ಮಾಡಿದಷ್ಟು ಭಯ ಜಾಸ್ತಿ. ಆದರೆ ನಾನು ಹೇಳೋ ಈ ವಿಷಯ ಒಬ್ರಿಗಾದರೂ ಉಪಯೋಗ ಆಗಲಿ ಅಂತ ಯೋಚಿಸಿದರೆ ಭಯ ನಿಧಾನವಾಗಿ ಕಡಿಮೆ ಆಗುತ್ತೆ. ಗಮನಿಸಿ, ಜನ ನಿಮ್ಮ ತಪ್ಪುಗಳನ್ನ ನೀವು ಅಂದ್ಕೊಂಡಷ್ಟು ಗಮನಿಸೋದಿಲ್ಲ. ನೀವು ಒಂದು ಪದ ಮರೆತರೂ ಕೂಡ ಅವ್ರಿಗೆ ಗೊತ್ತಾಗೋದಿಲ್ಲ. ನೀವು ಸ್ವಲ್ಪ ಪಾಸ್ ತೊಗೊಂಡ್ರು ಅವ್ರು ಅದನ್ನು ಕಾನ್ಫಿಡೆನ್ಸ್ ಅಂತಲೇ ಅಂದ್ಕೊಳ್ಬೋದು. ಆದರೆ ನೀವೇ ನಿಮ್ಮನ್ನು ಜಡ್ಜ್ ಮಾಡ್ತೀರಾ, ಅದೇ ದೊಡ್ಡ ಸಮಸ್ಯೆ. ಇವತ್ತಿಂದ ಒಂದು ರೂಲ್ ಮಾಡ್ಕೊಳ್ಳಿ, ಪರ್ಫೆಕ್ಟಾಗಿ ಮಾತಾಡೋ ಪ್ರಯತ್ನ ಬೇಡ, ರಿಯಲ್ ಆಗಿ ಮಾತಾಡಿ. ಜನರಿಗೆ ಪರ್ಫೆಕ್ಟ್ ಪೀಪಲ್ ಇಷ್ಟ ಆಗಲ್ಲ, ರಿಯಲ್ ಪೀಪಲ್ ಇಷ್ಟ ಆಗ್ತಾರೆ. ಇನ್ನೊಂದು ವಿಷಯ, ನಿಮ್ಮ ವಾಯ್ಸ್ ತುಂಬಾ ಪವರ್ಫುಲ್. ಅದು ಒಂದು ಇಂಟರ್ವ್ಯೂ ಪಾಸ್ ಮಾಡ್ಬೋದು, ಒಂದು ಜಾಬ್ ಕೊಡಿಸ್ಬೋದು, ಒಂದು ರಿಲೇಷನ್ಶಿಪ್ನ ಉಳಿಸ್ಬೋದು, ಒಂದು ಬಿಸ್ನೆಸ್ನ ಕಟ್ಬೋದು, ಒಬ್ಬ ವ್ಯಕ್ತಿಯ ಜೀವನನೇ ಬದಲಾಯಿಸ್ಬೋದು. I believe my experience aligns perfectly with your vision. If we leverage our data, we can optimize the workflow. As you can see, our growth strategy is delivering results. Let's execute this plan by the end of this week. ಆದರೆ ಆ ವಾಯ್ಸ್ ಬಾಯ್ದ ಹಿಂದೆ ಅಡಗಿದ್ರೆ ಜಗತ್ತಿಗೆ ಅದು ಕೇಳಿಸೋದೇ ಇಲ್ಲ. ಹಾಗಾಗಿ ಇವತ್ತು ನಾನು ನಿಮಗೆ ಒಂದು ಚಾಲೆಂಜ್ ಕೊಡ್ತೀನಿ. ಇವತ್ತು ರಾತ್ರಿ 1 ನಿಮಿಷ ವಿಡಿಯೋ ರೆಕಾರ್ಡ್ ಮಾಡಿ, ನಾಳೆ ಮತ್ತೆ ಮಾಡಿ, ಮುಂದಿನ 30 ದಿನ ಒಂದು ದಿನನೂ ಮಿಸ್ ಮಾಡಬೇಡಿ. 30 ದಿನಗಳ ನಂತರ ಈ ವಿಡಿಯೋ ಕೆಳಗೆ ಬಂದು ಒಂದು ಕಮೆಂಟ್ ಮಾಡಿ, ಈಗ ನಾನು ಜನರ ಮುಂದೆ ಮಾತಾಡ್ತಿದ್ದೀನಿ ಅಂತ. ಆ ಕಮೆಂಟ್ ಓದೋ ದಿನ ನನಗೂ ಕೂಡ ತುಂಬಾ ಖುಷಿಯಾಗುತ್ತೆ. ಈ ಕಮ್ಯುನಿಕೇಷನ್ ಸ್ಕಿಲ್ಸ್ ಸೀರೀಸ್ನ ಉದ್ದೇಶ ಇಂಗ್ಲೀಷ್ ಕಲಿಸೋದಲ್ಲ, ದೊಡ್ಡ ದೊಡ್ಡ ವರ್ಡ್ಸ್ ಹೇಳ್ಕೊಡೋದಲ್ಲ, ನಿಮ್ಮೊಳಗೆ ಈಗಾಗಲೇ ಇರೋ ವಾಯ್ಸನ್ನು ಹೊರಗಡೆ ತರೋದು. ಯಾಕಂದರೆ ನಿಮ್ಮ ಜೀವನ ಬದಲಾಯಿಸೋದು ನಿಮ್ಮ ಡಿಗ್ರಿ ಅಲ್ಲ, ನಿಮ್ಮ ಕಮ್ಯುನಿಕೇಷನ್. ಮುಂದಿನ ಎಪಿಸೋಡ್ನಲ್ಲಿ ಯಾಕೆ ಕೆಲವರು ರೂಮ್ ಒಳಗೆ ಬಂದಿದ್ದ ತಕ್ಷಣ ಎಲ್ಲರೂ ಅಟೆನ್ಷನ್ ಅವ್ರ ಕಡೆ ಹೋಗುತ್ತೆ, ಅವ್ರು ಏನು ಮ್ಯಾಜಿಕ್ ಮಾಡ್ತಾರೆ, ಅವ್ರ ಬಾಡಿ ಲ್ಯಾಂಗ್ವೇಜ್ನ 7 ಪವರ್ಫುಲ್ ಸೀಕ್ರೆಟ್ಸ್ ಬಗ್ಗೆ ಮಾತಾಡೋಣ. ಆ ವಿಡಿಯೋ ಮಿಸ್ ಮಾಡ್ಕೊಳ್ಳೇಬೇಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಮಾತಾಡೋಕ್ಕೆ ಭಯ ಇರೋ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಇನ್ನೊಂದು ಜೀವನ ಬದಲಾಯಿಸೋ ವಿಷಯದ ಜೊತೆ. ಅಲ್ಲಿವರೆಗೂ ಮಾತಾಡಿ, ಕಲಿತಾ ಇರಿ, ಪ್ರತಿದಿನ ನಿಮ್ಮನ್ನೇ ಒಂದು ಉತ್ತಮ ವರ್ಷನ್ ಆಗಿ ಬೆಳೆಸ್ಕೊಳ್ಳಿ. ನಾನು ನಿಮ್ಮ ಸಂಜಯ್ ಅರಸ್. ಭೇಟಿಯಾಗೋಣ ಮುಂದಿನ ಎಪಿಸೋಡ್ನಲ್ಲಿ.